ಇದು ನಂದು ಔಟ್ಫಿಟ್. ಏರ್ಪೋರ್ಟ್ಗೆ ಈ ಸರಿನೂ ಟರ್ಮಿನಲ್ 2 ಫಸ್ಟ್ ಟೈಮು ನೋಡ್ಕೊಂಡು ಬಂದಿದ್ದಲ್ಲ ಚಂದು. ಸೊ ಫ್ರೆಂಡ್ಸ್ ರೀಚ್ ಆದ್ವಿ ಮುಂಬೈಗೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು 22nd ಅಲ್ಲ, 22nd ಫ್ರೈಡೇ. ಸೊ ಇವತ್ತು ಔಟ್ಫಿಟ್ ಬ್ಯಾಟ್ಮ್ಯಾನ್ ಬ್ಯಾಗ್ ಇಟ್ಕೊಂಡಿದ್ದಾನಂತೆ. ಓಕೆ. ಸೊ ಇವತ್ತು ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮುಂಬೈಗೆ ಹೋಗ್ತಾ ಇದ್ದೀವಿ. ಸೊ ಮುಂಬೈಗೆ ನಾವು ಹೋಗಿಲ್ಲ, ಎಲ್ಲ ಫಸ್ಟ್ ಟೈಮು. ಚಂದು ಹೋಗಿದ್ದಾರೆ ಆಫೀಸಲ್ಲೆಲ್ಲ ಅಲ್ಲ, ಅವರು ತುಂಬ ಸರಿ ಹೋಗಿದ್ದಾರೆ. ಬಟ್ ನಾನು ಜಿಯು ಫಸ್ಟ್ ಟೈಮು. ಅದಕ್ಕೆ ಹೇಗೋ 3 days ಕಂಟಿನ್ಯೂಸ್ ಆಗಿ ರಜಾ ಇತ್ತಲ್ಲ, ಸಾಟರ್ಡೆ ಸಂಡೇ ಹೇಗೂ ರಜಾ, ಮಂಡೇ ಚಂದುಗೆ ಹೋಳಿ ಅಂತ ರಜಾ ಇದೆ. ಸೊ ಜಿಯನ್ಗೂ ರಜಾ ಆಯಿತು, ಅದಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇದು ನಂದು ಔಟ್ಫಿಟ್, ಟ್ರ್ಯಾಕ್ ಪ್ಯಾಂಟ್. ಸೊ ಇದು ನಂದು ಡ್ರೆಸ್ಗಳದ್ದು ಲಿಂಕ್ಸ್ ಕೇಳ್ತಿರ್ತೀರ, ಅಕಸ್ಮಾತ್ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದ್ಸರಿ ಚೆಕ್ ಮಾಡಿ, ಸಿಕ್ಕಿದ್ರೆ ಹಾಕಿರ್ತೀನಿ. ಸೊ ಚಂದುನಿ ಹೇಳ್ತಾ ಇದ್ರೆಲ್ಲ ಕೇಳ್ತಿರ್ತಾರೆ ಹಾಕು ಅಂತ, ಅದಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿದ್ದೀವಿ, ಹೊರಡಬೇಕು. ಕ್ಯಾಬ್ ಬುಕ್ ಮಾಡಬೇಕು. ಟೈಮ್ ಬಂದು 3:40. ನಾವು 3 o'clockಗೆ ಹೋಗೋಣ ಅಂದ್ಕೊಂಡ್ವಿ. 40 minutes ಲೇಟ್ ಆಗಿದೆ. ಯಾವತ್ತು ಹೇಳಿ ಟೈಮ್ಗೆ ಹೋಗಲ್ಲ ನಾವು, ಅಂದ್ಕೊಂಡಿದ್ದ ಟೈಮ್ಗೆ. ಜಿಯನ್ ಸೋಲ್ಜರ್ ಅಂತೆ. ಸೊ ಬನ್ನಿ ಹೋಗೋಣ. ಫಸ್ಟು ನೋಡೋಣ ಮುಂಬೈ ಹೇಗೆಲ್ಲ ಇರುತ್ತೆ ಅಂತ. ಇದೊಂಥರ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ, ಹೋಗೋಣ ಮುಂಬೈಗೆ ಹೋಗಿ ಬರೋಣ ಅಂತ. ಸೊ ಹೊರಡ್ತಾ ಇದ್ದೀವಿ ಇವಾಗ. ಟ್ರಾವೆಲ್ ಬ್ಲಾಗ್ ನೋಡ್ತಾ ಇದ್ರಿ, ಅದಕ್ಕೆ ಮುಂಚೆ ಮಧ್ಯೆ ಒಂದು ಟಿಪ್ ಕೊಟ್ಬಿಡ್ತೀನಿ. ಏನಂದರೆ ಇವಾಗ ಸಮ್ಮರ್ ಬಂತು ಅಂದರೆ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಯಾಕೆಂದರೆ ಸಮ್ಮರ್ ಹಾಲಿಡೇಸು, ಮಕ್ಕಳು ಸ್ಕೂಲೆಲ್ಲ ರಜಾ ಇರುತ್ತೆ. ಸೊ ಎಲ್ಲಾದರೂ ಹೋಗೋಣ ಅಂತ ಒಂದು ವರ್ಷ ಪೂರ್ತಿಯಿಂದ ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ. ಸೊ ಏನಂದರೆ ನೀವು ಪ್ಲ್ಯಾನ್ ಮಾಡೋದಷ್ಟೇ ಅಲ್ಲ, ಬುಕ್ಕು ಕೂಡ ಅರ್ಲಿ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ರೇಟಲ್ಲಿ ನಿಮಗೆ ಫ್ಲೈಟ್ಸ್ ಆಗಿರ್ಬೋದು, ಡೊಮೆಸ್ಟಿಕ್ಕು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಮತ್ತು ಒಂದು ಒಳ್ಳೆ ಡೀಲ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾವು ಎಷ್ಟು ಲೇಟ್ ಮಾಡ್ತೀವಿ ಅಷ್ಟು ನಮಗೆ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಎಷ್ಟೊಂದು ಸರಿ ಈ ರೀತಿ ತಪ್ಪು ಮಾಡಿದ್ವಿ. ಸೊ ಆ ರೀತಿ ನೀವು ತಪ್ಪು ಮಾಡೋದಕ್ಕೆ ಹೋಗಬೇಡಿ. ಆಮೇಲೆ ನಮ್ಗೆ ಗೊತ್ತಾಯಿತು, ಅದಕ್ಕೆ ಇವಾಗ ಎಷ್ಟು ಅರ್ಲಿ ಆಗುತ್ತೆ ಅಷ್ಟು ನಾವು ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. GT ಟ್ರಾವೆಲ್ ಇದೆ ನಮ್ದು. ಈ ಟ್ರಿಪ್ ಏನಿದೆ ಇದು ಯಾವುದೇ ರೀತಿಯಾದ ಕೊಲಾಬ್ರೇಷನ್ ಅಲ್ಲ. ಸೊ ಜಸ್ಟ್ GT ಟ್ರಾವೆಲ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಕೆಲವರು ತಪ್ಪು ತಿಳ್ಕೊಂಡ್ಬಿಡ್ತೀರಾ, ಅದಕ್ಕೆ GT ಹಾಲಿಡೇಸ್ ಅಂದ್ರೆ ನಮ್ಮ GT ಹಾಲಿಡೇಸ್ ಏನೇ. GT ಹಾಲಿಡೇಸ್, South India's #1 travel brand. You know you are special when you're with GT holidays. ಫ್ರೆಂಡ್ಸ್, GT ಟ್ರಾವೆಲಲ್ಲಿ ನೀವು ಬುಕ್ ಮಾಡಿದ್ರೆ ನಿಮ್ಗೆ ಎಲ್ಲ ಥರ ಟೂರ್ ಪ್ಯಾಕೇಜಸ್ ಸಿಗುತ್ತೆ ಅಂತ ಹೇಳ್ಬೋದು. ನೀವು ಡೊಮೆಸ್ಟಿಕ್ ಆದರೂ ಬುಕ್ ಮಾಡ್ಬೋದು, ಇಂಟರ್ನ್ಯಾಷನಲ್ ಆದರೂ ಬುಕ್ ಮಾಡ್ಬೋದು. ಮತ್ತು ನಿಮಗೆ ಹೇಗೆ ಬೇಕು ಟ್ರಿಪ್ನ ಹಾಗೆ ಅವರು ಕಸ್ಟಮೈಸ್ ಮಾಡಿಕೊಡ್ತಾರೆ. ಮತ್ತು ಕೆಲವರಿಗೆ ವಯಸ್ಸಾಗಿರೋರಿಗೆ ಏನಂದರೆ ಅವ್ರಿಗೆ ಗ್ರೂಪಲ್ಲಿ ಹೋಗಬೇಕು ಅಂತ ಇರುತ್ತೆ. ಸೊ ನಿಮ್ಗೆ ಗ್ರೂಪ್ ಪ್ಯಾಕೇಜಸ್ ಕೂಡ ಸಿಗುತ್ತೆ. ಮತ್ತು ಕೆಲವ್ರಿಗೆ ಏನು ಟೈಮ್ ಇರಲ್ಲ, ಮತ್ತು ಹೇಗೆ ಅವ್ರದ್ದು ಟೂರು ಅಥವಾ ಟ್ರಿಪ್ ಪ್ಲ್ಯಾನ್ ಮಾಡಬೇಕಂತ ಗೊತ್ತಾಗಲ್ಲ, ಅಂಥವ್ರಿಗೂ ಕೂಡ ಅವರು ಕಸ್ಟಮೈಸ್ ಮಾಡಿಕೊಡ್ತಾರೆ. ಸೊ ನೀವು ಆರಾಮಾಗಿ ಬುಕ್ ಮಾಡ್ಬೋದು. GT ಟ್ರಾವೆಲ್ಲು ಈ ಟ್ರಾವೆಲ್ ಇಂಡಸ್ಟ್ರಿಲಿ ತುಂಬ ವರ್ಷಗಳಿಂದ ಇದೆ ಅಂತ ಹೇಳ್ಬೋದು. ಹಾಗೆ ಸಂಗಮ್ ಗ್ರೂಪ್ ಆಫ್ ಹೋಟೆಲ್ಸ್ ಏನಿದೆ ಅವ್ರದ್ದು ಇದು 300ಗಿಂತ ಜಾಸ್ತಿ ಇಲ್ಲಿ ಕೆಲಸ ಮಾಡ್ತಾರೆ. ನೀವು ಯಾವುದೇ ರೀತಿಯಾದ ಭಯ ಇಲ್ಲದೆ ಆರಾಮಾಗಿ ಬುಕ್ ಮಾಡ್ಬೋದು. ಸೊ ನಾನು ಫುಲ್ ಡೀಟೇಲ್ಸು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ.
ಇಷ್ಟ ಮೊದಲಿಗೆ ನಾನು ನೈಟ್ ಟೈಮಲ್ಲಿ ಹೋಗೋದು ಅಂದರೆ. ಚಂದಗೆ something I don't do. I feel the wind blowing my face, but that's alright. I smile at people passing by. Some smile back, some might not. I'm always looking for a shade when it's hot. I've been low key and I'm trying to stop. God, I'm feeling good. Yeah, but when off I go. Pretty afternoon, it's a best boy. Looking at the skyline. ಟಮೋರಾಗಿದೆ. ಜೀವ ಎಲ್ಲಿದ್ಯಾ? ಇವಿ ಏರ್ಪೋರ್ಟ್ಗೆ ಈ ಸರಿನೂ ಟರ್ಮಿನಲ್ 2. ಸೊ ಟರ್ಮಿನಲ್ 2 ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಒಳಗಡೆ ಹೋಗಬೇಕು. ಸೊ ಫ್ರೆಂಡ್ಸ್ ಒಳಗಡೆ ಬಂದ್ವಿ, ಬ್ಯಾಗ್ ಎಲ್ಲ ಚೆಕಿನ್ ಮಾಡಿ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮುಗಿಸಿ ಒಳಗಡೆ ಬಂದಿದ್ದು ಆಯ್ತು. I put for the rice. ಸೊ ಫ್ರೆಂಡ್ಸ್ ಬಂದ್ವಾ, ಲಾಂಜಲ್ಲಿ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮು ಟರ್ಮಿನಲ್ 2 ಲಾಂಜಲ್ಲ, ಚಂದಕ್ಕೆ ಸೆಕೆಂಡ್ ಟೈಮು, ನಮ್ಮಿಬ್ರಿಗೆ ಫಸ್ಟ್ ಟೈಮು, ಜಿಯನ್ಗೆ ನನಗೆ. ಡೆಲ್ಲಿಗೆ ಹೋಗಿದ್ನಲ್ಲ ಆವಾಗ ನಾನು ಫಸ್ಟ್ ಟೈಮು, ಇದು ಸೆಕೆಂಡ್. ಜೀವ್ ಬೇಬಿ ಅವರು ಏನು ತಿಂತಿದ್ದಾರೆ? ರೈಸ್. ನಾನು ಎಲ್ಲನೂ ಸ್ವಲ್ಪ ಹಾಕೊಂಡು ತಿಂತಿದ್ದೀನಿ, ಎಲ್ಲನೂ ಟೇಸ್ಟ್ ಮಾಡೋಣ ಅಂತ. ಯಾವುದೋ ಒಂದು ಜಾಸ್ತಿ ಹಾಕ್ಕೊಂಡಿಲ್ಲ, ಎಲ್ಲನೂ ಚೂರು ಚೂರು ಹಾಕೊಂಡು ಟೇಸ್ಟ್ ಮಾಡೋದು. ಲಾಂಜಲ್ಲಿ ಬಂದ್ವಾ, ಬೋರ್ಡಿಂಗ್ ಆಗಲೇ ಸ್ಟಾರ್ಟ್ ಆಗೋಗಿದೆ. 5:40ಗೆ ಫೋನ್ ಮಾಡ್ತಾ ಇದ್ದಾರೆ, ಬೇಗ ಹೋಗ್ಬೇಕು ಇವಾಗ. ಫಸ್ಟ್ ಟೈಮು ಓಡ್ಕೊಂಡು ಬಂದಿದ್ದಲ್ಲ ಚಂದು, ಏನೋ ಟೈಮ್ ಇದೆ ಗೊತ್ತಿಲ್ಲ, ಬಟ್ ಬೇಗ ಫೋನ್ ಮಾಡ್ತಾನೆ ಇದ್ರು, ಅದಕ್ಕೆ ಓಡ್ಕೊಂಡು ಬಂದ್ವಿ. ಸೊ ಫ್ಲೈಟ್ ಒಳಗಡೆ ಬಂದಿದ್ದಾಯಿತು, ಇವಾಗ ಟೇಕ್ ಆಫ್ ಆಗುತ್ತೆ. ಜೀವ್ ರೆಡಿ ಇಲ್ಲಿ ನೋಡು, ಸೀಟ್ ಬೆಲ್ಟ್ ಅವನೇ ಹಾಕೊಂಡಿರೋದು. 1 hour ಎಷ್ಟು? 1 hour 20 minutes. ಸೊ 1 hour 20 minutes ಚೆನ್ನಾಗಿ ಅನ್ನಿಸ್ತಿದೆ. ಸೊ ವಿಯೆಟ್ನಾಮ್ ಹೋಗಿ ಬಂದಮೇಲೆ ಇದು ನೆಕ್ಸ್ಟು ಹೋಗ್ತಿರೋದು ಈ ವರ್ಷ.
ಮಲ್ಕೊಂಡ್ಬಿಟ್ಟ, ಬೇಗ ಎಬ್ಸ್ಕೊಂಡು ಕರ್ಕೊಂಡು ಬಂದಿದ್ವಲ್ಲ, ಸ್ವಲ್ಪ ಮಲ್ಕೊಂಡ್ಬಿಟ್ಟ. ಇನ್ನು ಟೇಕ್ ಆಫ್ ಆಗೇ ಇಲ್ಲ. Looking for a shade when it's hot, I've been low key and I'm trying to stop. God, I'm feeling good. Yeah, but when off I go. Pretty afternoon, it's a fast forward. Looking at the skyline, looking back at my life, and I gotta say it's one of a kind. Yeah, but when off I go. Pretty afternoon, it's a fast forward. Looking at the skyline, looking back at my life, and I gotta say it's one of a kind. ಬ್ರೇಕ್ಫಾಸ್ಟ್ ಸರ್ವ್ ಮಾಡಿದ್ದಾರೆ. ಚಿಕನ್ ಬೇಬಿ ಮಲ್ಕೊಂಡು ಎದ್ದೆ ಇಲ್ಲ ಪಾಪ. 2 o'clock ಎಬ್ಬಿಸ್ಬಿಟ್ಟಿದ್ವಿ. 3 o'clock ಎಬ್ಬಿಸಿದ್ವೇನಲ್ಲ, ಏನು 3 o'clock ಎಬ್ಬಿಸಿದ್ವಿ. ಮಾಡ್ತಾ ಇದ್ದೀನಿ. 48 days ನಾನ್ ವೆಜ್ ಇಲ್ಲ ಅಲ್ಲ, ವೆಜ್ ಅಲ್ವಾ. ವೆಜ್ ತಿನ್ನೋದು ಒಂದೇ ಬೇಜಾರು ನನಗೆ. ಒಂದೊಂದಿನ ಓಕೆ, ಅವಾಗ ಇಲ್ಲ ತಿಂದು ಬೋರ್ ಆಗ್ಬಿಟ್ಟಿದೆ. ಅದರಲ್ಲೂ ಎಗ್ ಹಾಕಿರೋದು ಏನೋ ತಿನ್ನಲ್ಲ, ಕೇಕ್ ತಿಂತಿಲ್ಲ. ಕೇಕಲ್ಲೂ ಎಗ್ ಇಲ್ದಿರ ತಿಂತಿರೋದು. ಆಯ್ತಾ ನಿಮ್ಮದು ನಿದ್ರೆ? ಇವಾಗಿನೇನು ಲ್ಯಾಂಡ್ ಆಗ್ತಿದೆ. ಲ್ಯಾಂಡ್ ಆಗೋ ಟೈಮ್ ಕರೆಕ್ಟಾಗಿ ನಮ್ಮ ಜಿಯು ಬೇಬಿ, ನಮ್ಮ ಬಾಸ್ ಬೇಬಿ ಅವರು ಎದ್ದಿದ್ದಾರೆ. ಫ್ರೆಂಡ್ಸ್, ಸ್ವಲ್ಪ ಹ್ಯುಮಿಡಿಟಿ ಇದ್ದಿದ್ದರಿಂದ ನೋಡಿ, ಅದು ಕ್ಯಾಮ್ರಾಗೆ ಅಥವಾ ಮೊಬೈಲಲ್ಲಿ ಯಾವುದೋ ಶೂಟ್ ಮಾಡಿದ್ರು ಸ್ವಲ್ಪ ಹೀಗೆ ಬರ್ತಾ ಇತ್ತು. ನೋಡ್ಬೋದು ನೀವು ಎಷ್ಟು ಚಿಕ್ಕ ಮನೆಗಳು. ಇದು ಮುಂಬೈಲಿ ಲ್ಯಾಂಡ್ ಆಗಬೇಕಾದ್ರೆ ತೊಗೊಂಡಿರೋಂಥ ಕ್ಲಿಪ್ಪಿಂಗ್ಸ್ ನಾನು. ಎಷ್ಟು ಚಿಕ್ಕ ಮನೆಗಳು ಮತ್ತು ದೊಡ್ಡದು. ಮುಂಬೈ ಒಂಥರ ಎಲ್ಲಾನು ಮಿಕ್ಸ್ ಅಂತ ಹೇಳ್ಬೋದು. ಲ್ಯಾಂಡ್ ಆಗ್ತಾ ಇತ್ತು. ನಾನು ಫಸ್ಟ್ ಟೈಮ್ ಬರ್ತಿರೋದು. ಸ್ವಲ್ಪ ಹೇಗಿರುತ್ತೆ ಅಂತಲೇ ಯೋಚನೆ ಮಾಡ್ತಾ ಇದ್ದೆ. Been a while since I ran into you on a street. I wonder if you moved. Hope everything is going amazing for you. ನನಗಂತೂ ಎಲ್ಲರೂ ಸರಿ ಟ್ರಾವೆಲ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೆ ಗೊತ್ತು ಎಷ್ಟು ಇಷ್ಟ ಅಂತ. ಸೊ ನಿಮಗೆ ನನ್ನ ಟ್ರಾವೆಲ್ ಬ್ಲಾಗ್ಸು ಎಷ್ಟು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ. ಎಷ್ಟಾಗುತ್ತೆ ಅಷ್ಟು ಟ್ರಾವೆಲ್ ಮಾಡಿ, ನಿಮಗೂ ಎಷ್ಟಾಗುತ್ತೆ ಅಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡಿದ್ರೆ ಹೇಗೆ ಮಾಡ್ಬೋದು ಅಂತ. से प्राप्त कर सकते हैं। सीट नंबर 12 तक की अतिथि से निवेदन है, कृपया आगे के द्वार की ओर बढ़े। धन्यवाद। Ladies and gentlemen, you may collect your checked-in luggage from baggage bench number. ಸೊ ಫ್ರೆಂಡ್ಸ್, ರೀಚ್ ಆದ್ವಿ ಮುಂಬೈಗೆ. ಇದೆಷ್ಟು ಚಂದ. ಟರ್ಮಿನಲ್ 1 2ನ ಯಾವುದಿದು? T2 ಇಲ್ಲೂ T2ನೇ. ಜಿಯಾನ್ ಅಂತೂ ಬರೋರಿಗೆಲ್ಲ ಹಾಯ್ ಮಾಡಿಕೊಂಡು ಎಲ್ಲರೂ ಅವನ್ನ ಐ ಸ್ವೀಟು ಅಂದ್ಕೊಂಡು ಏನು ಮಾಡಿದೆ?
ಫ್ಲೈಟ್ ಹೋಗಿದ್ದೆ. ಇನ್ನೂ ಟೈಮ್ ಇದೆ ಚೆಕ್ ಇನ್ ಆಗೋದಕ್ಕೆ, ಅಂದರೆ ರೂಮ್ಗೆ ಹೋಗೋದಕ್ಕೆ 2 o'clock ಅಂತೆ. ಬಟ್ ಅಲ್ಲಿ ಕೊಡಿ ಅಂತ ಕೇಳಿದ್ವಿ. ಇವಾಗ ಎಷ್ಟು ಟೈಮು? 8:30. ಇನ್ನೂ ಎಷ್ಟೊಂದು ಟೈಮ್ ಇದೆ. ಚಂದಗೊಂದು ಕಾಲ್ ಇದೆ, ಅದೆಲ್ಲ ತೊಗೊಂಡು ಆಮೇಲೆ ಹೋಗೋದು ಅಲ್ಲಿವರೆಗೆ. Looking for a shade when it's hot, I've been low key and I'm trying to stop. Got down feeling good. Yeah, but when off I go. Pretty afternoon, it's 4:30. Looking at the skyline, looking back at my life, and I gotta say it's one of a kind. Yeah, but when off I go. Pretty afternoon, it's 4:30. Looking at the skyline, looking back at my life, and I gotta say it's one of a kind. ಫ್ರೆಂಡ್ಸ್ ಬಂದ್ವಾ, ಟೈಮು ಬಂದು 10 ಆಗಿದೆ. ಸೊ ಚಂದು 9:30 ಅಲ್ಲ ಕಾಲ್ 9:30ಗಿದೆ. ಇಲ್ಲೇ ಇರನ್ವಾ ಅಥವಾ ರೂಮ್ ಹತ್ರ ಹೋಗ್ಬಿಡನ್ವಾ, ಅಲ್ಲೇ ನೋಡೋಣ, ಅಲ್ಲಿ ಅವ್ರದ್ದು ವೇಟಿಂಗ್ ಏರಿಯಾ ಇರ್ತಲ್ಲ ಅಲ್ಲೇ ಇರನ್ವಾ ಅಂತ ಅನ್ಕೋತಾ ಇದೀವಿ. ನೋಡಬೇಕು. ಇಲ್ಲೊಂದು ಹ್ಯಾಮ್ಲೆಸ್ ಇದೆ. ಜಿಯನ್ನು ಒಂದು ಡ್ರಾಮಾ ಮಾಡ್ತಿದ್ದಾನೆ, ನೋ ಮೋರ್ ಟಾಯ್ಸು. ಏನು ಎಲ್ಲಿ ಬಂದಿದ್ದೀವಿ, ಕಾಸು ಕೊಡಿ, ಆ ಥರದ್ದೆಲ್ಲ. ಆ ಕಡೆ ಕಣ್ಣು ಮಾತ್ರ ಆ ಕಡೆ ಇದೆ, ಇಲ್ಲಿ ಇದು ಮಾಡ್ತಿದ್ದಾನೆ. ನೋಡೋಣ ಏನು ಮಾಡೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಇಲ್ಲಿ ಬಂದಿದ್ದೀವಿ. ಯಾವ್ದಾದ್ರು ಕಾಫಿ ಶಾಪ್ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಕಾಫಿ ಶಾಪ್ ಯಾವುದು ಕಾಣಿಸ್ತಿಲ್ಲ. ಇಲ್ಲಾಂದ್ರೆ ಅಲ್ಲಾದ್ರೂ ಕುತ್ಕೊಬೋದು. ಎಲ್ಲಿಗೆ? ಓ, ಹ್ಯಾಮ್ಲಿಸ್ಗೆ ಹೋಗ್ಬಿಡ್ತಾರೆ. ವಾಪಸ್ ಬರ್ಬೇಕಾದ್ರೆ ಇವಾಗ ಇಲ್ಲಿ ಬಂದಿದ್ಯಾ, ಆಮೇಲೆ ನೋಡೋಣ. ತಗೊಳಕ್ಕೆ ವಾಪಸ್ ಹೋಗ್ಬೇಕಾದ್ರೆ ಕಾಸು ಕೊಡು. ಕೊಡಿ ಕಾಸು ಕೊಡಿ. ಜಿಯನ್ ಬೇಬಿದು ಡ್ರೆಸ್ ಎಲ್ಲ ಕೇಳ್ತಾ ಇರ್ತೀರಾ. ಸೊ ಒಂದು ಕ್ಯಾಪು ಬ್ಯಾಗು ಎಲ್ಲ ನೋಡೋಣ. ಸಿಕ್ಕದ ಲಿಂಕ್ಸ್ಗಳು ಹಾಕ್ತೀನಿ. ನಂದು ಅಷ್ಟೇನೆ, ಸಿಕ್ಕಿದ್ರೆ ಹಾಕ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಒಂದ್ಸಲ ಡಿಸ್ಕ್ರಿಪ್ಷನಲ್ಲಿ ಯಾವುದಕ್ಕೂ ಚೆಕ್ ಮಾಡಿ. ಸೋಲ್ಜರ್ ಅಲ್ಲೆಲ್ಲ ಗನ್ ಇಟ್ಕೊಂಡು ಓಡಾಡ್ತಿದಾರಲ್ಲ ಇಲ್ಲಿ ಸೆಕ್ಯೂರಿಟಿಗಳು, ಅವ್ರನ್ನೆಲ್ಲ ಸೋಲ್ಜರ್ ಅಂತ ಕಿಚ್ಕೊತಾ ಇದ್ದಾನೆ ಅವಾಗಿಂದ. ಸೋಲ್ಜರ್ ಅಂತ. ನೀನೇ ಸೋಲ್ಜರ್. ಅವನಿಗೆ ಏನಿತ್ತು ಅವತ್ತು? ಕಮ್ಯುನಿಟಿ ವರ್ಕರ್, ಹೆಲ್ಪರ. ಕಮ್ಯುನಿಟಿ ಹೆಲ್ಪರ್ದು ಡ್ರೆಸ್ ಹಾಕಿ ಕಳಿಸ್ಬೇಕಿತ್ತು. ಅದಕ್ಕೆ ಅವನಿಗೆ ಸೋಲ್ಜರ್ ಹಾಕಿ ಕಳಿಸಿದ್ದೆ. ಅವಾಗಿಂದ ಅವನೇ ಸೋಲ್ಜರ್ ಆಗ್ಬಿಟ್ಟಿದ್ದಾನೆ. ಐರೋಗಿ ಹ್ಯಾಂಡ್ ಶೇಕ್ ಕೊಡ್ತೀಯಾ? ಗೇಟ್ ಕ್ಲೋಸ್ ಮಾಡ್ತಾನಂತೆ. ಐರಾಗೆ ಹ್ಯಾಂಡ್ ಶೇಕ್ ಕೊಡ್ತಾನಂತೆ. ನಂಗೆ ಕೊಡಿ ಹ್ಯಾಂಡ್ ಶೇಕ್. ಫ್ರೆಂಡ್ಸ್, ಇಲ್ಲೇ ಸ್ಟಾರ್ಬಕ್ಸ್ ಇತ್ತು. ಸ್ಟಾರ್ಬಕ್ಸಿಗೆ ಬಂದ್ವಿ, ಕಾಫಿ ಕುಡ್ಕೊಂಡು ಆಮೇಲೆ ಹೋಗೋಣ ಅಂತ. ಸೊ ಚಂದದ್ದು ಒಂದು ಕಾಲ್ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಸ್ಟಾರ್ಬಕ್ಸಿಗೆ ಬಂದ್ವಿ. ಜಿಯನ್ ಕೇಕ್ ಬೇಕು ಅಂದ್ಬಿಟ್ಟು ಅವ್ರ ಪಪ್ಪನ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಸೊ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ, ಲಗೇಜ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ನಮ್ದು ಏನೊಂದು ಪ್ರಾಬ್ಲಮ್ ಅಂದರೆ, ನಮ್ಗೆ ಯಾವತ್ತೂ ಲೈಟಾಗಿ ಟ್ರಾವೆಲ್ ಮಾಡೋದೇ ಇಲ್ಲ. ಲಗೇಜ್ ಜಾಸ್ತಿನೇ ತೊಗೊಂಡು ಹೋಗೋದು. ಲೈಟಾಗಿ ತೊಗೊಂಡೋಗ್ಬೇಕು, ಕಡಿಮೆ ತೊಗೊಂಡೋಗ್ಬೇಕು ಅಂತ ಮಾಡ್ತೀವಿ. ಬಟ್ ಅದೇನೋ ಅದು ಆಗೋದೇ ಇಲ್ಲ. ಜಾಸ್ತಿನೇ ತೊಗೊಂಡು ಹೋಗ್ತೀವಿ. ಯಾಕೆಂದರೆ ಜಿಯಂದು 2 ಇರಲಿ ಒಂದೊಂದು ದಿನಕ್ಕೆ, ಆ ಥರ ಕೌಂಟ್ ಮಾಡಿಕೊಂಡು. ಯಾಕೆಂದರೆ ಏನಾದರೂ ಮಾಡ್ಕೋತಾ ಇರ್ತಾನೆ ಈ ಥರದ್ದೆಲ್ಲ. ವೆಯ್ಟ್ ಇಲ್ಲಿ ನೋಡಿ ಕೇಕ್ ತರಿಸ್ಕೊಂಡ್ಬಿಟ್ಟಿದ್ದೆ. ಚಂದಿಗೆ ಪಾಪ ನೆಟ್ವರ್ಕ್ ಸಿಗ್ತಾ ಇಲ್ಲ. ಏರ್ಪೋರ್ಟಿಂದ ರೂಮ್ಗೆ 5 minutes ಅಷ್ಟೇ, ಜಾಸ್ತಿ ಏನಿಲ್ಲ. ಏರ್ಪೋರ್ಟ್ ಹತ್ರನೇ ರೂಮ್ ಮಾಡ್ಕೊಂಡಿದ್ದೀವಿ ನಾವು. ಆಮೇಲೆ ಬೇಕಾದ್ರೆ ಕ್ಯಾಬೆಲ್ಲ ಮಾಡ್ಕೊಂಡು ಓಡಾಡ್ಬೋದು ಅಂತ. ಹೋಟೆಲ್ಗೆ ಹೋದ್ಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಬಾಯ್. ಹೋಟೆಲ್ ಹತ್ರ ಬಂದ್ವಿ. ಜಸ್ಟ್ ಏನಂದರೆ ಏರ್ಪೋರ್ಟಿಂದ ಹೋಟೆಲ್ಗೆ
ಒಂದು 5 ಮಿನಿಟ್ಸ್ ಅಷ್ಟೇ ಆಯಿತಾ. ವಾಕ್ ಮಾಡ್ಕೊಂಬಂದರೆ 5 ಮಿನಿಟ್ಸು, ಕಾರಲ್ಲಿ ಬಂದರೆ 2 ಮಿನಿಟ್ಸ್ ಅಷ್ಟೇ. ಬಟ್ ಏನು ಹೇಳ್ಕೊಂಡು ಅಲ್ಲೆಲ್ಲ ತುಂಬ ಟ್ರಾಫಿಕ್ ಇತ್ತು, ಅಂದರೆ ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡ್ತಿತ್ತು. ಅದಕ್ಕೆ ಕಾರಲ್ಲಿ ಹೋಗೋಣ ಅಂತ ಬಂದೆ. ಅದಕ್ಕೆ 700 ರುಪೀಸ್ ಅಲ್ಲ ಆಲ್ಮೋಸ್ಟ್ 700 ರುಪೀಸ್ ಆಯಿತು. ಸೊ ಚಂದು ಇವಾಗ ಚೆಕ್ ಇನ್ ಮಾಡ್ತಿದ್ದಾರೆ. ಅಂದರೆ ಇಲ್ಲಿ ಲಲಿತ್ ಅಶೋಕಲ್ಲಿ ಇರೋದು ನಾವು, 5 ಸ್ಟಾರ್ ಹೋಟೆಲು. ಸಿಟಿ ಸೆಂಟ್ರಲ್ಲಿ ತೊಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಇದು ನಮ್ಗೆ ಇಷ್ಟ ಆಯಿತು. 5 ಸ್ಟಾರ್ ಹೋಟೆಲು ಚೆನ್ನಾಗಿತ್ತು ಅಂತ ಅನ್ನಿಸ್ತು. ರೇಟಿಂಗ್ಸ್ ಎಲ್ಲ ಮತ್ತೆ ವಾಪಸ್ ಹೋಗೋದಕ್ಕೂ ಈಸಿ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಇದೆ ತೊಗೊಂಡ್ವಿ. ಗೊತ್ತಿಲ್ಲ ಅರ್ಲಿ ಚೆಕ್ ಇನ್ ಕೊಡ್ತಾರಾ ಇಲ್ವಾ ಅಂತ. ಸೊ 10:30 ಇನ್ನ ಟೈಮು, ಅವ್ರ ಪ್ರಕಾರ 2 o'clock. Amazing for you, and you're not feeling blue. I feel the rainbow. ಹೈ. ಸೊ ಬೇಗ ಚೆಕ್ ಇನ್ ಮಾಡ್ತಿರೋದಕ್ಕೆ ನಮಗೆ ಫಸ್ಟ್ ಫ್ಲೋರಲ್ಲಿ ಸಿಕ್ಕಿದೆ. ಲೇಟಾಗಿ ಚೆಕ್ ಇನ್ ಮಾಡಿದರೆ ಮೇಲ್ಗಡೆ ಹೈಯರ್ ಫ್ಲೋರ್ಸಲ್ಲಿ ಸಿಗ್ತಾ ಇತ್ತು. ಬಟ್ ಓಕೆ, ಹೇಗಿದೆ ಹೊರಗಡೆ ನೋಡೋಕ್ಕೇನೋ ಚೆನ್ನಾಗಿದೆ ಹೋಟೆಲು. ನೋಡೋಣ ಅಂದರೆ ಒಳಗಡೆ ಅಂದರೆ ಫ್ರೆಂಡ್ಸ್, ಈ ಬ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ನಾನು ರೂಮ್ ಟೂರ್ ಮಾಡಿಬಿಟ್ಟು ಆಮೇಲೆ ಈ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ನೋಡಿ, ಇದೇ ಎಂಟ್ರೆನ್ಸು. ಅಲ್ಲಿಂದ ಬಂದರೆ ಓಕೆ, ಅಲ್ಲಿಂದ ಬಂದರೆ ಹಾಯ್ ಮಿರರ್, ನನ್ನ ಫೇವ್ರೇಟ್. ಸೊ ದೊಡ್ಡ ಮಿರರ್ ಇದೆ, ರೆಡಿ ಆಗೋದಕ್ಕೆ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಬಾಟಬ್ ಇದೆ. ಜಿಯನ್ಗೆ ಇವತ್ತೆಲ್ಲ ಫುಲ್ ರೂಮಲ್ಲೇ ಇರ್ತೀವಲ್ಲ, ನೈಟ್ ಮಾತ್ರ ಹೋಗೋದು. ನನಗೆ ಜಿಯನ್ಗೆ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ. ಓಕೆ, ಫುಲ್ ಲೆಂತ್ ಮಿರರು. ಅಲ್ಲಿಂದ ಬಂದ್ರೆ ಇದು ನೋಡಿ ನಮ್ಮ ರೂಮ್. ಕಿಂಗ್ ಸೈಜ್ ಬೆಡ್ ಇದೆ. ಇಲ್ಲಿ ಕಾಫಿ ಸ್ಟೇಷನ್ ಇದೆ. ರೂಮಲ್ಲಿ ಬಂದಿದ್ದೀವಾ? ಮತ್ತೆ ಇಲ್ಲೂ ಒಂದು ಮಿರರ್ ಇದೆ. ಕೆಳಗಡೆ ನಾರ್ಮಲ್ ಮಿನಿ ಬಾರ್ ಇರುತ್ತೆ ಅನ್ಸುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಲೈಟ್ಸ್. ಅಲ್ಲಿ ಚಂದುಗೆ ವರ್ಕ್ ಮಾಡೋಕ್ಕೆ ಲೈಟ್ಸ್ ಆ ಕಡೆಯಿಂದ ಕಡಿಮೆ ಇದೆ. ಸೊ ಇಲ್ಲಿ ಲಗೇಜ್ ಇಡೋದಕ್ಕೆ ಲಗೇಜ್ ಟ್ರೈ ಬಿಟ್ಟಿದ್ದಾರೆ. ಈ ಥರದ್ದೆಲ್ಲ ಇದೆ, ಚೆನ್ನಾಗಿದೆ ಒಂಥರ. ಲಲಿತ್ ಅಶೋಕ್ ನಾವು ಬ್ಯಾಂಗ್ಳೂರಲ್ಲ ಇನ್ನೂ ಒಂದ್ಸರಿ ಹೋಗಿಲ್ಲ ಅಲ್ಲ. ಸೊ ಇದೇ ಫಸ್ಟ್ ಇಲ್ಲಿ ಬಂದಿರೋದು. ನೋಡಬೇಕು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು. ಸೊ ಮುಂಬೈದು ವ್ಲಾಗ್ಸ್ ಎಲ್ಲ ನೋಡ್ತಾ ಇರಿ. ಬೇರೆ ಬೇರೆ ಆ ಥರ ವ್ಲಾಗ್ಸ್ ಬರುತ್ತೆ, ಏನಾರ ಡಿಫ್ರೆಂಟ್ ಆಗಿರೋ ವ್ಲಾಗ್ಸು. ಸೊ ನೋಡ್ತಾ ಇರಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್. ಜೀವನ್ ನಮಸ್ಕಾರ ಮಾಡು. ಬ್ಯುಸಿ ಆಗ್ಬಿಟ್ಟಿದ್ದಾನೆ.